ಕರೆಯಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗೋದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಯಾರೋ ಒಬ್ರು ಹೇಮ ಅಂತ ಹೇಳಿ ಫೋನ್ ಮಾಡಿದಾರಂತೆ, ನಿಮ್ಮ ಗುಡ್ಡೆಗೆ ಬೆಂಕಿ ಬಿದ್ದಿದೆ ಅಂತೇಳಿ. ಅವರು ಕೂಡ ಸ್ಪೀಡಲ್ಲಿ ಬಂದು ಇಲ್ಲಿ ನೋಡೋಂಥ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಸ್ವಲ್ಪ ಇಲ್ಲೇ ಪಕ್ಕದಲ್ಲಿ ಬೇರೆ ಪಕ್ಕದ ರೈತರದ್ದು ಒಂದು ಮೋಟ್ರ್ ಇದೆ, ಆ ಮೋಟ್ರನ್ನ ಸ್ಟಾರ್ಟ್ ಮಾಡ್ಕೊಂಡು ನೀರೆಲ್ಲ ಹೊಡೆದು ಆದಷ್ಟು ಅವಾಯ್ಡ್ ಮಾಡಿದ್ದಾರೆ. ಈಗ ಇದ್ರಲ್ಲಿ ಏನೂ ಉಳಿದಿಲ್ಲ, ಸುಮಾರು ಲಕ್ಷಾಂತರ ರೂಪಾಯಿ ಹಾಳಾಗಿದೆ. ಹುಲ್ಲು, ಭತ್ತ, ರಾಜಮುಡಿ ಭತ್ತ ಲಕ್ಷಾಂತರ ರೂಪಾಯಿ ಹಾಳಾಗಿದೆ. ಇದ್ರ ಪರವಾಗಿ ನಾನು ಸರ್ಕಾರ, ತಾಲೂಕು ಆಡಳಿತಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಇವರಿಗೆ ತುಂಬ ಕಷ್ಟ. ಹಾಕಿದ್ದೆ ರಾಜಮುಡಿ ಭತ್ತ ತುಂಬ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದೆ. ಅದು ನೋಡಿದರೆ 3 ದಿನದಿಂದ ಆನೆ ಬರ್ತಾಯಿತ್ತು. 3 ದಿನದಿಂದ ಆನೆ ಬಂದು ತಿಂತಾಯಿತ್ತು ಅಂತೇಳಿ ನಾನು ರಾತ್ರಿ ಪಾರ ಮಾಡ್ತಿದ್ದೆ. ರಾತ್ರಿ ಪಾರ ಮಾಡಿ ಮನೆಗೆ ಹೋಗಿ ಮಲ್ಕೊಂಡು ಮತ್ತೆ 5 ಗಂಟೆಗೆ ಬಂದೆ. ನೋಡಿದೆ ಆನೆ ಎಲ್ಲ ತಿಂದು ಎಳ್ದಾಕಿ ಹೋಗಿತ್ತು. ಮತ್ತು ನಾವು ಆನೆ ಎಳ್ದಾಕಿ ಹೋಯ್ತಲ್ಲ ಅಂತೇಳಿ ನಾನು ಮಿಷಿನು ಕರ್ಕೊಬರೋಣ ಅಂತೇಳಿ ಆ ಧರ್ಮಸ್ಥಳ ಮಿಷಿನಿಗೆ ಹೋಗಿ ಕರ್ಕೊಬರೋಣ ಅಂತ ಹೇಳೋ ಹೊತ್ತಿಗೆ ಅವ್ರು ಮಿಷಿನ್ ಬಂತು. ಅಲ್ಲಿ ಹುಲಿಕಲ್ಲು ಅನ್ನೋ ಜಾಗದಲ್ಲಿದೆ, ನೀವು ಅಲ್ಲಿ ಬನ್ನಿ ಕರ್ಕೊಂಡು ಹೋಗಿ ಅಂತ ನನ್ನ ಹತ್ರ ಹೇಳಿದರು. ನಾನು ಕರ್ಕೊಬರೋಕ್ಕೆ ಹೋಗೋದ್ರೊಳಗೆ ಹೋಗಿ ಊರಿಂದ ಕರ್ಕೊಬರೋಕ್ಕೆ ಜನಕ್ಕೆಲ್ಲ ಹೇಳಿ ಮಿಷಿನ್ ಕರ್ಕೊಬರೋಕ್ಕೆ ಅಂತೇಳಿ ಹುಲಿಕಲ್ ಹತ್ರ ಹೋಗಿದ್ದೆ. ಹೋಗಿ ಬರುವ ಹೊತ್ತಿಗೆ ಹೇಮನ್ನವಳು, ನಮ್ಮ ಊರಿನವಳೆ, ಅವಳು ಫೋನ್ ಮಾಡಿ ಶೇಖರ್ ಅವರೇ, ನಿಮ್ಮ ಗದ್ದೆ, ನಿಮ್ಮ ಹುಲ್ಲುಗುಡ್ಡೆಗೆ ಬೆಂಕಿ ಬಿದ್ದಿದೆ, ಬೇಗ ಬನ್ನಿ ಅಂತ ಹೇಳಿದರು. ನಾವು ಬರೋದ್ರೊಳಗೆ ಬೆಂಕಿ ಬಿದ್ದಿತ್ತು, ಎಲ್ಲ ತುಂಬ ಉರಿತಾಯಿತ್ತು. 2 ಎಕರೆ ಭತ್ತನೂ. ಅಷ್ಟೊತ್ತಿಗೆ ಊರಿನವರೆಲ್ಲ ಸೇರ್ಕೊಂಡು ಪಕ್ಕದ ಮನೆ ಜಮೀನಲ್ಲಿ ಒಂದು ಬೋರ್ವೆಲ್ ಇತ್ತು, ಅದರಿಂದ ಪೈಪೆಲ್ಲ ಮೋಟ್ರ್ ಸ್ಟಾರ್ಟ್ ಮಾಡಿ ಪೈಪಲ್ಲಿ ನೀರೆಲ್ಲ ಹೊಡೆದು ಇದು ಮಾಡಿದರು. ನನಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ನನಗೆ ಇದಕ್ಕೆ ಏನಾದ್ರು ಪರಿಹಾರ ಕೊಡಿ ಅಂತ ನಿಮ್ಮ ಹತ್ರ ಕಳಕಳಿಯಿಂದ ನಾನು ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿ.